ಅದಕ್ಕೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ಇದುವರೆಗೂ ಕೂಡ ಆರಾಮಾಗಿ ಯೂಸ್ ಆಗುತ್ತೆ. ಇಮೇಜ್ ಅಲ್ಲಿ ನೋಡಿದಾಗ ಅಷ್ಟೊಂದು ಚೆನ್ನಾಗಿ ಕೂಡ ರಿವ್ಯೂಸ್ ನೋಡ್ಕೊಂಡೇ ತಗೊಂಡಿದ್ದೀನಿ. ನೀವು ಕೂಡ ಇವಾಗಿದೆ ಇದು ಈ ತರ ಎಲಾಸ್ಟಿಕ್ ಪ್ರೈಸ್ ಸಿಕ್ಕಿದೆ ಇದು, ಬಟ್ ಇವಾಗ ನೆನಪಿಲ್ಲ. ಇದೊಂದು ಪ್ಯಾಂಟ್ ನೈಟ್, ಇದೊಂದು ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನಿಸ್ತೀನಿ ನನಗೆ. ಪ್ಯಾಟರ್ನ್ ಅಂತೂ ತುಂಬಾನೇ ಚೆನ್ನಾಗಿದೆ. ಪ್ಯಾಟರ್ನ್ ಏನಾದ್ರು ಬೇಕಂದ್ರೆ ಅಜಿಯೋದಲ್ಲಿ ನೋಡಿ. ಈ ತರ ಟ್ರೆಡಿಷನಲ್ ವೇರ್ ಟಾಪ್ಸ್ ಎಲ್ಲ ಬೇಕು ಅಂದ್ರೆ ಮೀಶೋದಲ್ಲಿ ಹೋಗಿ. ಇದೊಂದೇ ಒಂದು ಲಾಸ್ಟ್ ಪ್ಲೀಸ್. ಅಪ್ಪ ನಾನು ಅಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಅಲ್ಲಿ ಕುತ್ಕೊಳ್ಳಪ್ಪ. ಸೊ ಹಾಯ್ ಎವ್ರಿವನ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನೀವು ನನ್ನ ತಮ್ಮನೇಲಿ ನೋಡೇ ಗೆಸ್ ಮಾಡಿರ್ತೀರಾ ಇವತ್ತು ಯಾವ ವ್ಲಾಗ್ ಮಾಡ್ತಿದ್ದೀನಿ ಅಂತ. ಎಸ್, ಅದು ಕರೆಕ್ಟ್. ನಾನಿವತ್ತು ಮೀಶೋ ಹಾಗೆ ಅಜಿಯೋ ಹಾಲ್ನ ಮಾಡ್ತಾ ಇದ್ದೀನಿ. ನಾನು ಮೀಶೋದಲ್ಲಿ ಸ್ವಲ್ಪ ಕುರ್ತಿ ಸೆಟ್ಸ್ ಹಾಗೆ ಟಾಪ್ಸ್ ಆಗಿರ್ಬೋದು, ಹಾಗೆ ಅಜಿಯೋದಲ್ಲಿ ನೈಟ್ ವೇರ್ಸ್ ಮತ್ತು ನೈಟ್ ಪ್ಯಾಂಟ್ಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ. ಇನ್ನೂ ಯಾವುದನ್ನು ಯೂಸ್ ಮಾಡಿಲ್ಲ, ಜಸ್ಟ್ ನೋಡೋದಕ್ಕೆಲ್ಲ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಆಮೇಲೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಆ್ಯಸ್ ಆಫ್ ನಾವು ನನಗಂತೂ ನಾನು ಆರ್ಡರ್ ಮಾಡಿರೋದ್ರಲ್ಲಿ ಎಲ್ಲ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಯಾವುದು ಕೂಡ ಮಿಸ್ಮ್ಯಾಚ್ ಆಗಿಲ್ಲ. ಬಟ್ 1 or 2 ಪ್ರಾಡಕ್ಟ್ಸ್ ಮಾತ್ರ ಸೈಜ್ ಇಶ್ಯೂ ಇದೆ, ಅದನ್ನು ಆಲ್ಟರ್ ಮಾಡಿದ್ರೆ ಅದು ಕೂಡ ಸರಿ ಹೋಗುತ್ತೆ. ನನಗಂತೂ ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ ಈ ವಿಡಿಯೋನ ಶೇರ್ ಮಾಡೋದಕ್ಕೆ. ಬನ್ನಿ ನೋಡ್ಕೊಂಡು ಬರೋಣ ಯಾವ ಥರ ಇರುತ್ತೆ ಪ್ರಾಡಕ್ಟ್ಸ್ ಎಲ್ಲ ಅಂತ. ಹಾಗೆ ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೇನಾದರೂ ಯಾವ್ದಾದ್ರು ಪ್ರಾಡಕ್ಟ್ ಇಷ್ಟ ಆದರೆ ಹೋಗಿ ಚೆಕ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ ಸ್ಟಾರ್ಟ್. ಇವಾಗ ಬನ್ನಿ ಓಪನ್ ಮಾಡೋಣ ಡ್ರೆಸ್ಸಸ್ ಎಲ್ಲ. ಹಾಗೆ ನಾನು ಪಕ್ಕದಲ್ಲಿ ಯಾವ ಥರ ವೇರ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ಅದನ್ನು ಕೂಡ ಶೇರ್ ಮಾಡ್ತೀನಿ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಸೊ ಫಸ್ಟ್ ನಾನು ಇವಾಗ ಮೀಶೋದಿಂದ ಏನೇನು ಪರ್ಚೇಸ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ, ಆಮೇಲೆ ಅಜಿಯೋದಲ್ಲಿ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಇದು ಮೀಶೋದಲ್ಲಿ ತೊಗೊಂಡಿರೋದು ಪಿಂಕ್ ಕಲರ್ ಟಾಪ್. ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ರೀಲ್ಸ್ ಮಾಡ್ತಿರ್ತೀನಿ, ಸ್ವಲ್ಪ ಜನ ಗೊತ್ತಿರುತ್ತೆ. ಸೊ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ಅದು ಬ್ಲ್ಯಾಕ್ ಕಲರ್ ಟಾಪ್ ಹಾಕೊಂಡಿದ್ದೀನಿ. ಸೇಮ್ ಅದೇ ಥರ ಕಲರ್ ಮಾತ್ರ ಚೇಂಜ್ ಇತ್ತು. ನನಗೆ ಆ ಟಾಪ್ ತುಂಬ ಇಷ್ಟ ಆಗಿತ್ತು ಅಂತ ಹೇಳಿ ಇವಾಗ ಪಿಂಕ್ ಕಲರಲ್ಲಿ ತರಿಸ್ಕೊಂಡೆ. ಈ ಥರ ಬರುತ್ತೆ. ಆ್ಯಂಡ್ ಇದು ಸಿಂಗಲ್ ಸ್ಟ್ರೈಪ್ಸ್ ಬಂದಿದೆ ಈ ಥರ. ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಬಟ್ ರಫ್ಯೂಸ್ ಎಲ್ಲ ಮಾಡೋದಕ್ಕಾಗಲ್ಲ. ಕಾಲೇಜ್ ವೇರ್ ಆಗಿರ್ಬೋದು, ಈ ಥರ ಸಿಂಪಲ್ಲಾಗಿ ಏನಾದರೂ ಹಬ್ಬದ ಟೈಮಲ್ಲಿ ಪೂಜೆ ಮಾಡೋದಕ್ಕೆ ಇಲ್ಲ ಮತ್ತು ದೇವಸ್ಥಾನಗಳಿಗೆಲ್ಲ ಚೆನ್ನಾಗಿರುತ್ತೆ. ಇದಕ್ಕೆ ವೈಟ್ ಲಗ್ಗಿನ್ಸ್ ಇಲ್ಲ ಅಂದರೆ ಪ್ಲಾಜಾ ಬರುತ್ತಲ್ಲ ಅದನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ದುಪ್ಪಟ ಎಲ್ಲ ಇಲ್ಲ, ಜಸ್ಟ್ ಸಿಂಗಲ್ ಟಾಪ್ ಅಷ್ಟೇ ಇದು. ಬನ್ನಿ ನೆಕ್ಸ್ಟ್ ಓಕೆ. ಇದು ಕೂಡ ಅಷ್ಟೇ ಟಾಪ್. ಇದು ಇದಕ್ಕೂ ವೈಟ್ ಲೆಗಿನ್ಸ್ ಮ್ಯಾಚ್ ಆಗುತ್ತೆ, ಇಲ್ಲ ಜೀನ್ಸ್ಗೂ ಕೂಡ ಯೂಸ್ ಮಾಡ್ಬೋದು. ನಾನು ತರಿಸಿರೋದು ಆಲ್ಮೋಸ್ಟ್ ಎಲ್ಲ 300-350 ಒಳಗಡೆ. ಕುರ್ತೀಸ್ ಎಲ್ಲ 350 ಒಳಗಡೆ, ಟಾಪ್ಸ್ ಎಲ್ಲ ಆಲ್ಮೋಸ್ಟ್ 200 ಒಳಗಡೆನೆ ಅನಿಸುತ್ತೆ. ಆಫೀಸ್ ವೇರ್ಗೂ ಕೂಡ ಆರಾಮಾಗಿ ಯೂಸ್ ಆಗುತ್ತೆ. ಇದು ಬ್ಲೂ ಮತ್ತೆ ಒಂಥರ ವೈಟ್ಗೆ ಬ್ಲೂ ಮಿಕ್ಸ್ ಆಗಿರುತ್ತೆ ಕಾಂಬಿನೇಷನ್, ಚೆನ್ನಾಗಿದೆ. ಇದು ಜೀನ್ಸ್ಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಈ ಥರ ಇದೆ. ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಕಾಲೇಜಸ್ಗೆ ಸಿಂಪಲ್ ಆಗಿ ಇವಾಗ ಏನಾದರೂ ಪೂಜೆ ಏನಾದರೂ ಇದ್ದಾಗ ಹಾಕೊಂಡ್ರೆ. ಸೊ ನೆಕ್ಸ್ಟ್ ಬಂದು ಯಾವುದು, ಇದು ಜೀನ್ಸ್ ಟಾಪ್. ಇದು ಎಲ್ಲ ಚೆನ್ನಾಗಿರುತ್ತೆ. ಆರೆಂಜ್ ಟಾಪ್. ಇದು ಆರೆಂಜ್ ಆಗಿ ವೈಟ್ ಫ್ಲವರ್ಸ್ ಬಂದಿದೆ. ಆ್ಯಂಡ್ ತೋಳು ಕೂಡ ಈ ಥರ ಬಂದಿದೆ, ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಬೇಕಂದರೆ ನೀವು ಡೈಲಿ ಆಫೀಸ್ ವೇರ್ಗೆ ಇವಾಗ ಕಾಲೇಜಸ್ಗೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ತುಂಬ ರೆಫ್ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಕ್ವಾಲಿಟಿ ಎಲ್ಲ ಸ್ವಲ್ಪ ಕಡಿಮೆ ಇದೆ, ಬಿಕಾಸ್ ಪ್ರೈಸ್ ಕೂಡ ಅಷ್ಟೇ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಚೆನ್ನಾಗಿದೆ ಇದು ಕೂಡ. ನೆಕ್ಸ್ಟ್ ಬಂದು ಇವಾಗ ನನ್ನ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು. ನಾನು ಇಮೇಜಲ್ಲಿ ನೋಡಿದಾಗ ಅಷ್ಟೊಂದು ಚೆನ್ನಾಗಿರೋಲ್ಲ, ಬಟ್ ಚೆನ್ನಾಗಿತ್ತು ಇಮೇಜನಲ್ಲಿ. ಬಟ್ ಡೆಲಿವರಿ ಆದಮೇಲೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅಲ್ಲಿ ಯಾವ ಥರ ನೋಡಿದ್ನೋ ಸೇಮ್ ಎಕ್ಸಾಕ್ಟ್ ಹಾಗೆ ಬಂದಿದೆ. 3 ಮಾಡಿದ್ದೆ ನಾನು ಕುರ್ತಾ ಸೆಟ್ಸು, 3 ಕೂಡ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಫೇವ್ರೇಟ್ ಓಪನ್ ಮಾಡ್ತೀನಿ. ಬ್ಲ್ಯಾಕ್ ಮತ್ತು ಬ್ಲ್ಯಾಕ್ ಇದು ಟಾಪ್ ಮತ್ತು ವೈಟ್ ಬ್ಲ್ಯಾಕ್ ಮಿಕ್ಸ್ ಆಗಿರೋಂತಹ ಪ್ಲಾಜಾ ಪ್ಯಾಂಟ್. ನಾನು ಆಲ್ಮೋಸ್ಟ್ ಎಲ್ಲನೂ ಕೂಡ ರಿವ್ಯೂಸ್ ನೋಡ್ಕೊಂಡೇ ತೊಗೊಂಡಿದ್ದೀನಿ. ನೀವು ಕೂಡ ಏನಾದ್ರು ಆ ಥರ ಪರ್ಚೇಸ್ ಮಾಡಬೇಕಂತ ಇದ್ದರೆ ರಿವ್ಯೂನ ಫಸ್ಟು ಚೆಕ್ ಮಾಡಿ. ರಿವ್ಯೂಸ್ ಎಲ್ಲ ನೋಡಿ ತೊಗೊಂಡಾಗ ನಿಮ್ಗೆ ಆ ಥರ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಇದು ಟಾಪ್. ಇದು ಸಾರಿ ಬ್ಲ್ಯಾಕ್ ಅಲ್ವಾ, ಕನ್ಫ್ಯೂಸ್ ಆಗುತ್ತೆ. ಈ ಥರ ಸ್ಲೀವ್ಸ್ ಕೂಡ ಕೊಟ್ಟಿದ್ದಾರೆ ಅನಿಸುತ್ತೆ, ನೋಡಿಲ್ಲ ನಾನು. ಇದಕ್ಕೆ ಸ್ಲೀವ್ಸ್ ಇಲ್ಲ, ಇಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಟಾಪ್. ಇದು
ನಾನು ವೇರ್ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ಲಾತ್ ಕೂಡ ಅಷ್ಟೇ, ನನಗಂತೂ ಸಖತ್ ಇಷ್ಟ ಆಯಿತು. ಪ್ಯಾಂಟ್ ನೋಡಿ ಈ ಥರ ಎಲಾಸ್ಟಿಕ್ ಬಂದಿದೆ. ಈ ಪ್ಯಾಂಟ್ನ ನೀವು ಬೇರೆ ಟಾಪ್ಸ್ ಕೂಡ ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಇದು ಪ್ಯಾಂಟ್. ನನಗಂತೂ ಸಖತ್ ಇಷ್ಟ ಆಯಿತು. ಈ ಕುರ್ತಿ ಸೆಟ್ಗಳು ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಕುರ್ತಿ ಸೆಟ್ಸ್. ನಾರ್ಮಲ್ ಟಾಪ್ಸ್ ಇಲ್ಲ ಅಂದರೆ ಪ್ಯಾಂಟ್ ರೇರಾಗಿ ಮಾಡ್ತಿದ್ದೆ. ಇಷ್ಟೊಂದು ಬಲ್ಕಾಗಿ ಇದೆ ಫಸ್ಟ್ ಟೈಮ್ ನಾನು ಮಾಡಿರೋದು ಮೀಶೋದಲ್ಲಿ. ಅದು ಡೌಟಲ್ಲೇ ಮಾಡಿದೆ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಪ್ರಾಡಕ್ಟ್ಸ್ ಕೂಡ. ಅದರಲ್ಲಿ ನನ್ನ ಕುರ್ತಿ ಸೆಟ್ಸ್ ಮಾತ್ರ ತುಂಬಾ ಇಷ್ಟ ಆಯಿತು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಬ್ಲೂ ಮತ್ತು ಲೈಟ್ ವೈಟ್ ಮಿಕ್ಸ್ ಇದೆ, ಸಕ್ಕತ್ತಾಗಿದೆ. ಇದು ಕೂಡ ಕಾಲೇಜ್ಗೆ ಮತ್ತು ಆಫೀಸ್ಗೆ ನಂಬರ್ 1 ಅಂತ ಹೇಳ್ಬೋದು. ಇದು ನೋಡಿ ಪ್ಯಾಂಟ್ ಈ ಥರ ಬಂದಿದೆ. ಬಂದು ಮಧ್ಯಾಹ್ನ ಕಾಟ ಕೊಡ್ತಾನೆ ಇರ್ತಾಳೆ ನಮ್ಮ ಪಾಪು. ಸೂಪರ್ ಬಂಗಾರಿ, ಕ್ಯೂಟ್ ಆಗಿದೆ ಕಣ, ಸೂಪರ್ ಕಣ. ಟಾಪ್ ನೋಡಿ ಈ ಥರ ಬರುತ್ತೆ, ಸ್ಲೀವ್ಲೆಸ್ಸು. ಯಾವುದಕ್ಕೂ ಇದು ಬಂದಿಲ್ಲ ಆ್ಯಕ್ಚುಲಿ, ಇದು ಸ್ಲೀವ್ಲೆಸ್ಸೇ ಇರೋದು. ನಿಮ್ಗೇನಾದರೂ ಬೇಕು ಕಂಫರ್ಟಬಲ್ ಇಲ್ಲ ಅಂದರೆ ಹೊರಗಡೆ ಸಿಗುತ್ತೆ, ಬೇಕಂದರೆ ಹಾಕ್ಸ್ಕೊಬೋದು. ಬಟ್ ಹಿಂಗೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಇದು ಯಾರು ಸ್ಲೀವ್ಲೆಸ್ ಯಾರು ಇಷ್ಟಪಡ್ತೀರಾ ಅವ್ರಿಗಂತೂ ತುಂಬ ಚೆನ್ನಾಗಿದೆ. ಇದಕ್ಕೆ ವೈಟ್ ಲೆಗಿನ್ಸ್ ಕೂಡ ಯೂಸ್ ಮಾಡ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನು ಕೂಡ ಹಾಕೊಂಡು ತೋರಿಸ್ತೀನಿ, ನೋಡ್ಕೊಳ್ಬೇಕು. ಇದು ಎಲ್ಲ ಪ್ರೈಸ್ ಕೇಳಿದ್ರಂತೂ ನೀವು ತುಂಬಾ ಶಾಕ್ ಆಗಿಬಿಡ್ತೀರಾ. ಅದನ್ನು ಕೂಡ ನಾನು ಲಿಂಕ್ ಶೇರ್ ಮಾಡ್ತೀನಿ, ನೋಡಿ. ನೆಕ್ಸ್ಟ್ ತೋರಿಸ್ತೀನಿ ಕುರ್ತಾ ಯಾವುದು ಅಂತ ಹೇಳಿ. ಇದು ಏನು ಸ್ಕೈ ಬ್ಲೂ ಪ್ಯಾಂಟ್, ಹಾಗೆ ವೈಟ್ ಮತ್ತು ಆರೆಂಜ್ ಫ್ಲವರ್, ಆರೆಂಜ್ ಆಗಿ ಸ್ಕೈ ಬ್ಲೂ ಫ್ಲವರ್ ಬಂದಿದೆ. ಇದು ಕೂಡ ಅಷ್ಟೇ ತುಂಬಾ ಸ್ಟ್ರೈಪ್ಸ್, ಸಿಂಗಲ್ ಸ್ಟ್ರೈಪ್ ಇದೆ. ಇದು ನನಗೆ ಈ ಥರ ಸಿಂಗಲ್ ಸ್ಟ್ರೈಪ್ಸ್ ಯಾಕೋ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೇಳಿ ತೊಗೊಂಡೆ. ನಾನು ಆ್ಯಕ್ಚುಲಿ ಇದೇ ಥರನೇ ಎಲ್ಲರೂ ಮಾಡೋಣ ಅಂದ್ಕೊಂಡೆ. ಸುಮ್ಮನೆ ಎಲ್ಲರೂ ಒಂದೇ ಥರ ಪ್ಯಾಟರ್ನ್ ಆಗುತ್ತೆ ಅಂತ ಹೇಳಿ ಒಂದು 2 ಮಾತ್ರ ಸಿಂಗಲ್ ಸ್ಟ್ರೈಪ್ಸ್ ಇರೋದು ಮಾಡಿದ್ದೀನಿ. ಪ್ಯಾಂಟ್ ನೋಡಿ, ಇದು ಕೂಡ ಈ ಥರ ಎಲಾಸ್ಟಿಕ್ ಬಂದಿದೆ. ಅಯ್ಯೋ ಮಕ್ಳಿದ್ರಂತೂ ಕಷ್ಟ ಅಪ್ಪ ನೋಡಿ. ಇದು ನಾನು ಆ್ಯಕ್ಚುಲಿ ರೀಲ್ಸ್ ಮಾಡ್ತಿರ್ತೀನಲ್ವಾ, ಸ್ಯಾರಿ ರೀಲ್ಸ್ ಏನಾದ್ರು ಮಾಡಿದಾಗ ಬ್ಲೌಸ್ ಅಂತೂ ತುಂಬಾ ತಲೆಗೆಟ್ಟೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇದು ಆ್ಯಕ್ಚುಲಿ ಕ್ರಾಪ್ ಟಾಪು. ನಾನು ಹಾಗೆ ರಿವ್ಯೂ ನೋಡಬೇಕಾದ್ರೆ ಸ್ವಲ್ಪ ಜನ ಸ್ಯಾರಿಗೂ ಕೂಡ ಯೂಸ್ ಮಾಡಿದ್ರು. ನಾನು ಕೂಡ ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳಿ ಆರ್ಡರ್ ಮಾಡಿದ್ದೀನಿ. ಒಂದು ಹಾಕೊಂಡು ಆಲ್ರೆಡಿ ಒಂದು ರೀಲ್ಸ್ ಕೂಡ ಮಾಡಿದೆ, ಚೆನ್ನಾಗಿ ಬಂದಿದೆ. ಎಮರ್ಜೆನ್ಸಿಗೆ ಏನಾದರೂ ನಮಗೆ ಮ್ಯಾಚಿಂಗ್ ಬ್ಲೌಸ್ ಇಲ್ಲ ಅಂದಾಗ ನೀವು ಈ ಥರ ಟ್ರೈ ಮಾಡಬಹುದು. ಇದು ಕಾಂಬೋ ಆಫರಲ್ಲಿ ಸಿಕ್ತು, ಚೆನ್ನಾಗಿದೆ. ಇವಾಗ ಸಿಮಿಲರ್ ಏನಾದರೂ ಬ್ಲ್ಯಾಕ್ ಅಂತೂ ಆಲ್ಮೋಸ್ಟ್ ಎಲ್ಲದಕ್ಕೂ ಆಗುತ್ತೆ, ಚೆನ್ನಾಗಿದೆ. ಇದು ಈ ಥರ ಎಲಾಸ್ಟಿಕ್ ಬಂದಿದೆ. ಇದಕ್ಕೂ ಕೂಡ ಅಷ್ಟೇ ನನಗೆ ಎಮ್ ಸೈಜಲ್ಲಿ ತೊಗೊಂಡಿದ್ದೀನಿ. ನಿಮ್ಮದು ಸೈಜ್ ಪ್ರಕಾರ ನೀವು ಮಾಡ್ಬೋದು. ಈ ಥರ ಬ್ಯಾಕ್ ಸೈಡ್ ನೋಡಿ ಈ ಥರ ಟೈನ್ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನನಗೂ ತುಂಬಾ ಇಷ್ಟ ಆಯಿತು. ಟ್ರೈ ಮಾಡ್ಬೋದು ನಾವೇನಾದರೂ ಎಮರ್ಜೆನ್ಸಿಗೆ. ಇವಾಗ ಸ್ಯಾರಿಗೆ ಏನಾದರೂ ಸ್ಟಿಚ್ ಮಾಡ್ಸೋಕ್ಕಾಗಿಲ್ಲ ಅಂದಾಗ ನೋಡಿ ಈ ಥರ ಎಲಾಸ್ಟಿಕ್ ಕೂಡ ಇದೆ. ಅದು ಲೂಸ್ ಕೂಡ ಅನ್ಸಲ್ಲ, ತುಂಬಾ ಪರ್ಫೆಕ್ಟ್ ಆಗಿದೆ ನಮ್ಮ ಬಾಡಿಗೆ. ನೀವು ವೆಯ್ಟ್ ಯಾವ ಥರ ಇದ್ದೀರಾ, ನಿಮ್ಮ ಸೈಜ್ ಯಾವ ಥರ ಇದೆ ಅದ್ರ ಪ್ರಕಾರ ಆರ್ಡರ್ ಮಾಡ್ಕೊಳ್ಳಿ. ಇದು ನೋಡಿ ಬ್ಯಾಕ್ ಸೈಡು ಈ ಥರ, ಇದು ಕೂಡ ಟೈ ಬಂದಿದೆ. ಇದು ಕಾಂಬೋ ಆಫರಲ್ಲೇ ತೊಗೊಂಡಿದ್ದು, ಚೆನ್ನಾಗಿದೆ. ನಮ್ಗೆ ತುಂಬಾ ಇಷ್ಟ ಆಯಿತು ಎರಡು. ಇದನ್ನ ನೋಡೋಣ ಆದರೆ ನಾನು ಫೋಟೋ ಹಾಕ್ತೀನಿ. ಎಲ್ಲನೂ ಹಾಕ್ಕೊಂಡು ಟ್ರೈ ಮಾಡೋದಕ್ಕೆ ಕಷ್ಟ, ಇವನ್ನ ಕಟ್ಕೊಂಡು. ಚೆನ್ನಾಗಿದೆ ಇರ್ತದೆ. ಇದು ತುಂಬಾ ಟ್ರೆಂಡಿಂಗಲ್ಲಿದೆ. ಇತ್ತು, ಇವಾಗ ಆಲ್ರೆಡಿ ಮುಗ್ದೋಗಿದೆ. ಇದು ಸ್ವಲ್ಪ ಹಳೆ ಟಾಪೇ, ಬಟ್ ನಾನು ಇನ್ನೂ ಯೂಸ್ ಮಾಡಿಲ್ಲ. ಮೀಶೋದಲ್ಲೇ ತೊಗೊಂಡಿರೋದು. ಇವಾಗ ಹೇಗಿದ್ರು ಮೀಶೋ ಹಾಲ್ ಮಾಡ್ತಿದ್ದೀನಿ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೂಸ್ ಇದೆ ಇದು, ಅದಕ್ಕೋಸ್ಕರ ನಾನು ಇನ್ನೂ ಹಾಕಿಲ್ಲ, ಆಲ್ಟ್ರೇಷನ್ ಮಾಡೋಕ್ಕೂ ಆಗಿಲ್ಲ. ಸೊ ಸ್ಟಾರ್ಟಿಂಗ್ ಹೇಳ್ದಂಗೆ ಒಂದು 2 ಪ್ರಾಡಕ್ಟ್ಸ್ ಮಾತ್ರ ಆ ಥರ ಇತ್ತು ಅಂತ ಹೇಳಿದ್ನಲ್ಲ, ಇದು ಕೂಡ ಅದ್ರ ಒಂದು ಚೆನ್ನಾಗಿದೆ. ಇದು ಜೀನ್ಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಬ್ಲ್ಯಾಕ್. ಇದು ಕೂಡ ಯಾವುದು ನಾನು ಯೂಸ್ ಮಾಡಿ, ಇದೆಲ್ಲ ರೀಸೆಂಟಾಗಿ ತೊಗೊಂಡಿರೋದು. ಅದೊಂದು ಮಾತ್ರ ಸ್ವಲ್ಪ ಹಳೇದು, ಬಟ್ ಯೂಸ್ ಮಾಡಿರಲಿಲ್ಲ. ಇದು ಕೂಡ ಒಂದ್ಸಲ ಮಾತ್ರ ಒಂದು ರೀಲ್ಸ್ ಮಾಡಿದ್ದೀನಿ ಅಷ್ಟೇ, ಇನ್ನು ಮತ್ತೆ ಯೂಸೇ ಮಾಡಿಲ್ಲ. ಇದು ಕೂಡ ಜೀನ್ಸಿಗೆ ಚೆನ್ನಾಗಿರುತ್ತೆ ನೋಡಿ, ಈ ಥರ ಬರುತ್ತೆ. ಮುಂದೆ ಒಂದು ಈ ಥರ ಥ್ರೆಡ್ ಕೂಡ ಕೊಟ್ಟಿದ್ದಾರೆ, ಏನಾದರೂ ಲೂಸ್ ಇದ್ದರೆ ಟೈಟ್ ಮಾಡ್ಕೋಬೋದು. ಚೆನ್ನಾಗಿದೆ ಇದು ಕೂಡ. ಇವಾಗ ಅಜಿಯೋದಲ್ಲಿ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಅಷ್ಟೇ ತೊಗೊಂಡಿರೋದು, ಅದನ್ನು ಕೂಡ ಇದ್ರ ಜೊತೆನೇ ಓಪನ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ನೈಟ್ ವೇರ್ಸು, ಇದು ಕೋಆರ್ಡ್ ಸೆಟ್ ಒಂದು, ಹಾಗೆ ಸ್ವಲ್ಪ ಒಂದು 3-4 ನೈಟ್ ಪ್ಯಾಂಟ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು 3 ಟಾಪ್ಸ್ ಇದೆ ಅನಿಸುತ್ತೆ.
ಅದು ಕೂಡ ಇವಾಗ ಅಜಿಯೋದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಆಫರು. ನೀವೊಂದ್ಸಲ ಹೋಗಿ ಚೆಕ್ ಮಾಡಿ. ಬಟ್ ಸ್ವಲ್ಪ ಫಸ್ಟ್ ನಾನು ಪ್ಯಾಂಟ್ಸ್ ತೋರಿಸ್ಬಿಡ್ತೀನಿ. ನೈಟ್ ಪ್ಯಾಂಟ್ಸು ತುಂಬ ಕಡಿಮೆ ಪ್ರೈಸ್ ಸಿಕ್ಕಿದೆ ಇದು. ಬಟ್ ಇವಾಗ ನೆನಪಿಲ್ಲ, ನಾನು ಹಾಕ್ತೀನಿ ಫೋಟೋ ಜೊತೆಗೆ ಇದನ್ನು ಅಟ್ಯಾಚ್ ಮಾಡ್ತೀನಿ. ಇದನ್ನೆಲ್ಲ ವೇಟ್ ಮಾಡಿ ತೋರಿಸೋದಕ್ಕಾಗಲ್ಲ, ಆಲ್ರೆಡಿ ಓಪನ್ ಮಾಡಿದ್ದೀನಿ. ಅದೇ ಹೇಳಿದ್ನಲ್ಲ, ಎಲ್ಲ ಪ್ರಾಡಕ್ಟ್ಸು ಒಂದೇ ಸಲ ಬರಲ್ಲ ಅಲ್ವಾ. ಸೊ ಸೈಜ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಬೇರೆ ಪ್ರಾಡಕ್ಟ್ಸ್ ಬಂದಿರುತ್ತೆ ಅಂತ ನಾನೆಲ್ಲ ಓಪನ್ ಮಾಡಿ ನೋಡಿದ್ದೀನಿ. ನೋಡಿ, ಇದೊಂದು ಪ್ಯಾಂಟ್, ನೈಟ್ ಪ್ಯಾಂಟ್. ನಾನು ಫೋಟೋ ಹಾಕಿರ್ತೀನಿ ಪ್ರೈಸ್ ಜೊತೆಗೆ. ಅದು ಆಲ್ಮೋಸ್ಟ್ ಒಂದು 4 ಪ್ಯಾಂಟ್ ತೊಗೊಂಡಿದ್ದೀನಿ. ಇದೊಂದು ಡೈಲಿ ವೇರ್ಗೆ ಕಂಫರ್ಟಬಲ್ ಆಗಿ ಕಾಟನ್ದು ಚೆನ್ನಾಗಿದೆ. ಎಲಾಸ್ಟಿಕ್ ಕೂಡ ಬಂದಿದೆ. ಇದು ಕೂಡ ಥ್ರೆಡ್ ಕೂಡ ಕೊಟ್ಟಿದ್ದಾರೆ ನೋಡಿ. ಸೈಜ್ ತಕ್ಕಂಗೆ ನಿಮ್ದು ಯಾವ ಸೈಜ್ ಇರುತ್ತೆ ಅದನ್ನು ಆರ್ಡರ್ ಮಾಡಿ ತೊಗೋಬೋದು. ಇದಂತೂ ತುಂಬ ಕಡಿಮೆಗೆ ಸಿಕ್ಕಿದೆ ನಂಗೆ, ಅರೌಂಡ್ 150 ಅಂತ ಅನಿಸುತ್ತೆ. ಚೆನ್ನಾಗಿದೆ ಕ್ವಾಲಿಟಿ. ಲಾಸ್ಟ್ ಇದೊಂದು ನನಗೆ ಕಲರ್ಸ್ ಸಿಗ್ತಾ ಇರಲಿಲ್ಲ. ಎಷ್ಟು ಬೇಗ ಔಟ್ ಆಫ್ ಸ್ಟಾಕ್ ಅಂತ ಬರುತ್ತೆ ಗೊತ್ತಾ. ನಾನು ಫೇವ್ರೆಟ್ಗಾಗಿ ಇಟ್ಟಿರ್ತೀನಿ, ಒಂದು 1/2 hour 1 hour ಬಿಟ್ಕೊಂಡು ನೋಡೋಷ್ಟಲ್ಲ ಆಲ್ರೆಡಿ ಅದು ಖಾಲಿನೇ ಆಗಿಬಿಟ್ಟಿರುತ್ತೆ. ತುಂಬ ಅಂದರೆ ತುಂಬ ಜನ ಪರ್ಚೇಸ್ ಮಾಡಿರ್ತಾರೆ. ನಿಮ್ಗೇನಾದರೂ ಇಷ್ಟ ಆದರೆ ಆ ಟೈಮಲ್ಲೇ ಹೋಗಿ ತೊಗೊಂಬಿಡಿ, ಇಲ್ಲ ಅಂದರೆ ಬೇಗನೆ ಸ್ಟಾಕ್ಸ್ ಎಲ್ಲ ಖಾಲಿ ಆಗಿಬಿಡುತ್ತೆ. ಇದು ಒಂಥರ ಲೈಟ್ ಗ್ರೀನ್ ಬಂದಿದೆ, ಚೆನ್ನಾಗಿದೆ. ಇದು ಮೆಟೀರಿಯಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಪ್ಯಾಂಟ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ. ಸ್ವಲ್ಪ ಕಾಸ್ಟ್ಲಿ ಇದು. ಬೇಕಂದರೆ ನಾವು ಹೊರಗಡೆ ಏನಾದರೂ ಶಾಪಿಂಗ್ ಏನಾದ್ರು ಹೋಗ್ಬೇಕಾದ್ರೂ ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ಇದು ಒಂಥರ ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು. ಕುರ್ತೀಸ್ಗೆ ಹಾಗೆ ಟೀ ಶರ್ಟ್ಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನೇವಿ ಬ್ಲೂ ಮತ್ತು ವೈಟ್ ಕಾಂಬಿನೇಷನ್. ಇದು ಚೆನ್ನಾಗಿದೆ. ಇದಕ್ಕೂ ಕೂಡ ಥ್ರೆಡ್ಡು ಕೊಟ್ಟಿದ್ದಾರೆ, ಹಾಗೆ ಎಲಾಸ್ಟಿಕ್ಕು ಇದೆ. ನಾನು ಎಲ್ಲ ಪ್ಯಾಂಟ್ಸ್ನೂ ಆಲ್ಮೋಸ್ಟ್ ಎಮ್ಮಲ್ಲೇ ತೊಗೊಂಡೆ. ಕ್ವಾಡ್ ಸೆಟ್ ತೊಗೊಂಡೆ. ಅದು ನೋಡೋಕೆ ಚೆನ್ನಾಗಿತ್ತು, ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಇದು. ಹೊರಗಡೆ ಹೋಗ್ಬೇಕಾದ್ರೂ ಕೂಡ ಚೆನ್ನಾಗಿದೆ, ಬಟ್ ಸ್ವಲ್ಪ ಡಲ್ ಅನಿಸ್ತು ನನಗೆ. ಅಲ್ಲಿ ನೋಡಿದ್ದಕ್ಕೂ ಇಲ್ಲಿ ತೊಗೊಂಡಾಗು ಒಂಥರ ಚಿರತೆ ಬರುತ್ತಲ್ಲ ಆ ಥರ ಕಾಂಬಿನೇಷನ್. ಇದು ಚೆನ್ನಾಗಿದೆ. ಬಟ್ಟೆ ಒಂಥರ ಇದು ನೈಲಾನ್ ಅನಿಸುತ್ತೆ, ಕಾಟನ್ ಅಲ್ಲ. ಬಾಳಿಕೆ ಚೆನ್ನಾಗಿ ಬರುತ್ತೆ. ಬಟ್ ಏನಂದರೆ ನೋಡೋಣ, ಬಾಡಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ಇದು ನೈಲಾನ್ ಅಲ್ವಾ, ಮೇ ಬಿ ಅದಕ್ಕೆ ಅನಿಸುತ್ತೆ. ಇದೊಂದು ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತಲೂ ಅನಿಸ್ತು ನನಗೆ. ಇದು ಅರೌಂಡ್ 550 ಏನೋ ಅನಿಸುತ್ತೆ. ಬಟ್ ಪರವಾಗಿ ಏನಾದ್ರು ಹೊರಗಡೆ ಟ್ರಿಪ್ ಹೋಗ್ಬೇಕಾದ್ರೆ ಕೂಡ ಚೆನ್ನಾಗಿರುತ್ತೆ ನೈಟ್ ವೇರು. ಓಕೆ. ಇದು ಒಂದು ಟೀ ಶರ್ಟ್ ಥರ. ಟೀ ಶರ್ಟು ಅಲ್ಲ, ಒಂಥರ ಟಾಪ್. ಡೈಲಿ ವೇರ್ಗೆನೆ ನೈಟ್ ಪ್ಯಾಂಟ್ ಮ್ಯಾಚ್ ಆಗುತ್ತೆ. ಒಂಥರ ಇದಕ್ಕೂ ಕೂಡ ಅಷ್ಟೇ ಎಲಾಸ್ಟಿಕ್ ಎಲ್ಲ ಬಂದಿದೆ. ತೋಳಿಗೂ ಎಲಾಸ್ಟಿಕ್ ಲೈಟಾಗಿ ಬಂದಿದೆ. ಒಂಥರ ನೆವಿ ಬ್ಲೂ ಅನಿಸುತ್ತೆ. ಇದು ಚೆನ್ನಾಗಿದೆ. ಇದು ಕಾಟನ್ ಡೈಲಿ ವೇರ್ ಚೆನ್ನಾಗಿರುತ್ತೆ. ಆಫೀಸ್ ವೇರ್ಗೆಲ್ಲ ಅಷ್ಟು ಸೂಟ್ ಆಗಲ್ಲ, ಡೈಲಿ ವೇರ್ಗೆ ಚೆನ್ನಾಗಿದೆ. ಇದು ಅರೌಂಡು, ಇದು ಕೂಡ ತುಂಬ ಕಡಿಮೆ ಆಫರ್ ಇತ್ತು ಅಂತಲೇ ತೊಗೊಂಡಿರೋದು ಎಲ್ಲನೂ. ಅದು ಕೋವಾಡ್ ಸೆಟ್ ಬಿಟ್ಟರೆ ಇನ್ನೆಲ್ಲ ಒಳ್ಳೊಳ್ಳೆ ಆಫರಲ್ಲೇ ಸಿಕ್ಕಿದೆ. ಬಟ್ ನನಗೆ ಟ್ಯಾಗ್ ಹಾಕ್ದಾಗ ಎಷ್ಟು ಪ್ರೈಸ್ ಬರುತ್ತೋ ಗೊತ್ತಿರೋ. ನನಗಂತೂ ಎಲ್ಲ ಒಂದು ಈ ಟೀ ಶರ್ಟ್ ಅಂತೂ 150 ಒಳಗಡೆ, 150-200 ಒಳಗಡೆ. ಬಟ್ ಅದರಲ್ಲಿ ಆ್ಯಕ್ಚುಯಲ್ ಪ್ರೈಸೇ ತೋರಿಸೋದು. ನಾನು ಆಫರ್ ನೋಡಿ ತೊಗೊಂಡೆ. ಚೆನ್ನಾಗಿದೆ. ಹುಳಿ ಬೇಡ ಪ್ಲೀಸ್ ಕಣ. ನಾನು ಫೈನಲ್ ಇದು ಪಪ್ಪಂಗೆಲ್ಲೇನು ತೊಗೊಬರುತ್ತೆ. ಇದು ನಾರ್ಮಲ್ ನೈಟ್ ವೇರ್ಗೆ ಅಂತಲೇ ತೊಗೊಂಡೆ. ಬಟ್ ಕ್ವಾಲಿಟಿ ನಂಗೆ ಅಷ್ಟು ತುಂಬ ಕಡಿಮೆ ಕ್ವಾಲಿಟಿ. ಪ್ರೈಸ್ ಕೂಡ 120-130 ಅಂತ ತೊಗೊಂಡೆ. ಕ್ವಾಲಿಟಿ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ಪ್ಯಾಟ್ರನ್ ತುಂಬ ಚೆನ್ನಾಗಿದೆ. ಇದು ನೈಟ್ ಡ್ರೆಸ್ ಥರ ಯೂಸ್ ಮಾಡ್ಬೋದು. ಆಫೀಸ್ ವೇರ್ಗೂ ಲೈಟಾಗಿ ಹಾಕೋಬೋದು. ಬಟ್ ತುಂಬ ರಫ್ ಯೂಸ್ ಮಾಡೋದಕ್ಕೆ ಅದು ಕೂಡ ಅಷ್ಟೊಂದು ಸಿಕ್ಕಿಲ್ಲ. ನನಗೆ ಎಕ್ಸ್ಚೇಂಜ್ ಆಪ್ಷನ್ ಸಿಕ್ಕಿಲ್ಲ ಇದನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ. ನನಗೆ ಸೈಜ್ ಎಮ್ ಮಾಡಿದ್ದೆ, ತುಂಬ ಟೈಟ್ ಅನಿಸ್ತು. ಮತ್ತೆ ಇದನ್ನು ರಿಟರ್ನ್ ಮಾಡಿ ಎಲ್ ಸೈಜಲ್ಲಿ ತೊಗೊಂಡಿರೋದು. ಇವಾಗ ಕರೆಕ್ಟಾಗಿದೆ ಅನಿಸುತ್ತೆ, ನೋಡಿಲ್ಲ ಹಾಕೊಂಡು. ನೋಡೋಣ ಯಾವ ಥರ ಇರುತ್ತೆ ಅಂತ. ಪ್ಯಾಟ್ರನ್ ಎಲ್ಲ ತುಂಬ ಚೆನ್ನಾಗಿದೆ, ಬಟ್ ಕ್ಲಾತ್ ಮಾತ್ರ ನಮ್ಗೆ ಇಷ್ಟ. ಇದೆರಡು ಟಾಪು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ಬಟ್ ಅವರು ಬಟ್ಟೆನ ಸ್ವಲ್ಪ ಕ್ವಾಲಿಟಿಯಾಗಿ ಮಾಡಬೇಕಿತ್ತು. ತುಂಬ ತೆಳು ಇದೆ, ಕಾಟನ್ ಇದೆ. ಬಟ್ ಯಾವ ಥರ ಬಳಕೆ ಬರುತ್ತೋ ಯೂಸ್ ಮಾಡಿದ್ಮೇಲೆ ನೋಡಬೇಕು. ಈ ಥರ ಬರುತ್ತೆ. ಕೊಟ್ಟಿದ್ದಾರೆ. ಇದೆ ಸ್ಲೀವ್ ಕೂಡ ಕೊಟ್ಟಿದ್ದಾರೆ. ಸ್ಲೀವ್ ನನಗೇನು ಹಾಕೋದಕ್ಕೆ ಇಷ್ಟ ಇಲ್ಲ. ಕೊಂಡ್ಮೇಲೆ ಯಾವ ಥರ ಕಾಣಿಸುತ್ತೆ ಅದ್ರ ಮೇಲೆ ಚೆನ್ನಾಗಿದೆ. ಪ್ಯಾಟರ್ನ್ ಅಂತೂ ತುಂಬಾ ಚೆನ್ನಾಗಿದೆ. ಇದು
ಸೊ ಎಸ್, ಇದಾಗಿತ್ತು ನನ್ನ ಮೀಶೋ ಹಾಗೆ ಅಜಿಯೋ ಸ್ಮಾಲ್ ಹಾಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಏನಪ್ಪ ಅಂದರೆ ಇದೆಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸ್, ನನ್ನ ಸಜೆಷನ್ ಅಷ್ಟೇ. ನನಗೆ ಇವಾಗ ನೈಟ್ ವೇರ್ಸ್ ಆಗಿರ್ಬೋದು, ನನಗಂತೂ ಅಜಿಯೋದಲ್ಲಿ ಯಾವ ಥರ ಇಷ್ಟ ಅಂದರೆ ಜೀನ್ಸ್ ಟಾಪ್ಸು, ಜೀನ್ಸು ಹಾಗೆ ನೈಟ್ ಪ್ಯಾಂಟ್ಸ್ ಆಗಿರ್ಬೋದು ತುಂಬಾ ಒಳ್ಳೊಳ್ಳೆ ಆಫರಲ್ಲಿ ಸಿಗುತ್ತೆ. ನಾನು ಇನ್ನೂ ಕುರ್ತಾ ಸೆಟ್ಸ್ ಅದೆಲ್ಲ ಯಾವುದೂ ಟ್ರೈ ಮಾಡಿಲ್ಲ. ಈ ಥರ ಅಂದರೆ ಪ್ರಕಾರ ಮೀಶೋದಲ್ಲಿ ಯಾವ್ದು ಇಷ್ಟ ಆಯಿತು ಅಂದರೆ ಕುರ್ತಿ ಸೆಟ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ಮಾಡರ್ನ್ ಏನಾದ್ರು ಬೇಕಂದರೆ ಅಜಿಯೋದಲ್ಲಿ ನೋಡಿ, ಈ ಥರ ಟ್ರೆಡಿಷ್ನಲ್ ವೇರ್ ಕುರ್ತಿ ಸೆಟ್ಸ್ ಟಾಪ್ಸ್ ಎಲ್ಲ ಬೇಕು ಅಂದರೆ ಮೀಶೋದಲ್ಲಿ ಹೋಗಿ ಟ್ರೈ ಮಾಡಿ. ನನ್ನ ಸಜೆಷನ್ ಅಷ್ಟೇ, ನನ್ನ ಓನ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಿರೋದು. ಬೇರೆಯವ್ರದ್ದೆಲ್ಲ ಯಾವ ಥರ ಅಂತ ಗೊತ್ತಿಲ್ಲ. ನಾನು ಇಷ್ಟು ದಿನ ಶಾಪ್ ಮಾಡೋದ್ರಲ್ಲಿ ನನಗೆ ಆ ಥರ ಅನ್ನಿಸ್ತು. ಸೊ ಇದಾಗಿತ್ತು ನನ್ನ ಇವತ್ತಿನ ಸ್ಮಾಲ್ ವಿಡಿಯೋ. ನಿಮಗೇನಾದರೂ ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಅನಿಸ್ತು ಅಂತಂದರೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಆಪ್ಷನ್ ಇದೆ, ಅದನ್ನು ಕೂಡ ಮಾಡ್ಬೋದು. ಆ್ಯಂಡ್ ಯಾರಿಗಾದರೂ ನನ್ನ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸ್ತಿದೆ, ಚೆನ್ನಾಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋದಕ್ಕೆ ಹೋಗಬೇಡಿ, ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಈ ಥರ ಬಂದಿದೆ. ನೋಡಿ ಈ ಥರ ಬಂದು ಮಧ್ಯಾಹ್ನದ್ದು ಕಾಟ ಕೊಡೋ ಕಷ್ಟ ಅಪ್ಪ. ನೋಡಿ ಹೆಂಗೆ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಪಾಪು ಕೆಳಗಡೆ ಇಡು, ಮಾತಾಡ್ಬೇಡ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟ ಆಗಿಲ್ಲ ಇರೋ, ಆಯ್ತು ಇದೊಂದೇ ಒಂದು ಲಾಸ್ಟ್ ಪ್ಲೀಸ್ ಇರೋ. ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ತಗೋ ಪಾಪು, ನೋಡಿ ಎಲಿಫೆಂಟ್ ವಿಡಿಯೋಸ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಅಲ್ಲಿ ಕುತ್ಕೊಳ್ಳಪ್ಪ ಪ್ಲೀಸ್.